ರೂಪಾಯಿ ಬರ್ತಾ ಇತ್ತು ನನಗೆ ವಿದ್ಯುತ್ ಬಿಲ್ಲು ಯಾವಾಗ 2023 ಮೇಗಿಂತ ಹಿಂದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಮನೆಗೆ ಫ್ರೀ, ಅದು ನನ್ನ ದಂತ ಕೊಟ್ಟಿಗೆ 450 ರೂಪಾಯಿ ಬರ್ತಾ ಇದೆ ಸ್ವಾಮಿ. ಅಂದ್ರೆ ಅರ್ಥ ಏನು, ನಿಮ್ಮ ಎಲೆಕ್ಟ್ರಿಕಲ್ ಏನು ಯೋಜನೆ ಏನಿದೆ 200 ಯೂನಿಟ್ ಅದರಲ್ಲಿ ನೀವು ನನ್ನ ಲೂಟಿ ಮಾಡ್ತಾ ಇದ್ದೀರಾ. ನಾನೊಬ್ಬ ಸಾಮಾನ್ಯ ರೈತ, ಅದ್ರ ಜೊತೆಗೆ ಟ್ರಾನ್ಸ್ಫಾರ್ಮರ್ ಜಾಸ್ತಿ ಮಾಡಿದ್ರಿ, 25,000 ರೂಪಾಯಿ ಇದ್ದಿದ್ದಕ್ಕೆ ನಮ್ಮ ಬಿಜೆಪಿ 3 ಲಕ್ಷ ಮಾಡಿದ್ರಿ. ಬಿಹಾರದಲ್ಲಿ ಯಾವ ಕ್ಯಾಲ್ಕುಲೇಷನ್ ಮಾಡಿ ಎನ್ಡಿಎ ಪ್ರಣಾಳಿಕೆಯಲ್ಲಿ 125 ಯೂನಿಟ್ ಫ್ರೀ, ಹಾಗೆ ಪಿಂಚಣಿ 400 ಇದ್ದಿದ್ದು ಇದು ಪ್ರಣಾಳಿಕೆ ಭಾಗ ಅಲ್ಲ, ಆಲ್ರೆಡಿ ಆಗಿದೆ 1100 ಏರಿಕೆ. SC ವಿದ್ಯಾರ್ಥಿಗಳಿಗೆ ಹೌದು 2,000 ರೂಪಾಯಿ. ಈಗ ಪಿಂಚಣಿ ವಿಚಾರ ಏನಿದೆ ಸ್ಮಿತಾ ಅವರೇ, ಏನಾಗ್ತದೆ ಅಂದ್ರೆ ಉದಾಹರಣೆಗೆ 400 ರೂಪಾಯಿ ಕೊಡ್ತಾ ಇದ್ರು, 1,100 ರೂಪಾಯಿ. ಅಂದ್ರೆ ಕರ್ನಾಟಕದಲ್ಲಿ ಪಿಂಚಣಿ ಏನಿತ್ತು ಹಿಂದೆನೂ ಕೊಡ್ತಾ ಇದ್ವಿ, ಈಗಲೂ ಕೊಡ್ತೀವಿ. ಅಂದ್ರೆ ನೀವು ಪಿಂಚಣಿ ಜಾಸ್ತಿ ಮಾಡೋದು ಕರೆಕ್ಟ್ ಅಂತ ಅಷ್ಟೇ ಸರ್. 3 ಲಕ್ಷ ಕೋಟಿ ಬಜೆಟ್ ಇರೋ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರಣಾಳಿಕೆಯಲ್ಲಿರುವ ಗ್ಯಾರಂಟಿ ಯೋಜನೆಗಳು ಮ್ಯಾಥಮೆಟಿಕಲಿ ನಮಗೆ ಜಾಸ್ತಿ ಬೇಡಪ್ಪ, ನೀವು ಗಣಿತ ಮಾಡಿ ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕಿದ್ದೀರಾ. ವೆಲ್ಫೇರ್ ಸ್ಕೀಮ್ ಏನಿದೆ ಅದನ್ನ ನಾವು ಪ್ರತಿ ಯಾವುದೇ ಸರ್ಕಾರಗಳಾಗ್ಲಿ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವೆಲ್ಫೇರ್ ಸ್ಕೀಮ್ಸ್ ನ ಕೊಟ್ಕೊಂಡ್ ಬಂದಿದೆ. ಆದ್ರೆ ಅದು ವಾಟ್ ಶುಡ್ ಬಿ ದ ಬಡ್ಜೆಟ್ ಆಫ್ ದಟ್. ಉದಾಹರಣೆಗೆ ನಮ್ಮಲ್ಲಿ ದಿನನಿತ್ಯದ ಖರ್ಚುಗಳನ್ನ ಬಿಟ್ಟ ಮೇಲೆ ನಮ್ಗೆ ಉಳ್ಕೊಳ್ತಕ್ಕಂಥದ್ದು 1 ಲಕ್ಷ ಕೋಟಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ನೀವು 30,000 ರೂಪಾಯಿ ವೆಲ್ಫೇರ್ ಸ್ಕೀಮ್ಸ್ ಕೊಟ್ಟು ಮಿಕ್ಕಿರ್ತಕ್ಕಂಥದನ್ನ ನೀವು ಡೆವಲಪ್ಮೆಂಟ್ ಹಾಕಿದ್ರೆ ಪರವಾಗಿಲ್ಲ. ಇಲ್ಲೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಳ್ಳೋದೇ 80,000 ಕೋಟಿ, 30,000 ಕೋಟಿನೂ ನೀವು ಆಗ್ತಾ ಇಲ್ಲ. 56,000 ಕೋಟಿ ಗ್ಯಾರಂಟಿ ಅಂತ ಹೇಳ್ತೀರಾ, 30,000 ಕೋಟಿನಲ್ಲಿ ಒಂದೇ ಒಂದು ಯೋಜನೆ ಆಗಿಲ್ಲ. ಅಂದ್ರೆ ಅರ್ಥ ಏನಾಗಿದೆ, ಕರ್ನಾಟಕದ ಮಾಡೆಲ್ ಏನಿದೆ, ಇವ್ರು ಏನ್ ಹೇಳ್ಕೊಂಬಂದ್ರು ಕರ್ನಾಟಕದ ಮಾಡೆಲ್ ಅಂತ ಹೇಳಿ ಅಟ್ಟರ್ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ಒಂದು ಪಾಯಿಂಟ್. ಈಗ ಯಾವುದೋ ರಾಜ್ಯದಲ್ಲಿ ಗ್ಯಾರಂಟಿ ಕೊಡಬೇಡಿ ಅಂತ ಹೇಳ್ತಿಲ್ಲ, ಗ್ಯಾರಂಟಿ ವಿರೋಧ ನಾವಿಲ್ಲ. ಆದ್ರೆ ಕೊಡಬೇಕಾದಾಗ ನೀವು ಒಂದು ಕ್ಯಾಲ್ಕುಲೇಷನ್ ಇದೆಯಾ, ಒಂದು ತಾವು ಯೋಚನೆ ಮಾಡಿದ್ರೆ ಇಷ್ಟು ಜನಕ್ಕೆ ನಾವು ಕೊಟ್ರೆ ಇಷ್ಟಾಗತ್ತೆ ಅಂತ ಹೇಳಿ. ಆದ್ರೆ ನೋಡಿ, ಈಗ ನಾನು ರವೀಂದ್ರ ಸರ್ ಇದ್ರು ಅಂತ ಅನ್ಕೊಂತೀನಿ, ಯಾವುದೋ ಒಂದು ಇನ್ನೊಂದು ಖಾಸಗಿ ಚಾನಲ್ ಅಲ್ಲಿ ಕೂತ್ಕೊಂಡು ಕ್ಲೀನ್ ಆಗಿ ವಿಶ್ಲೇಷಣೆ ಮಾಡಿದ್ವಿ. ಅಕ್ಕಿನ ನೀವು ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಪ್ಪ, ನೀವ್ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಾ, ನೀವು ಅಕ್ಕಿ ಬದಲು ಬೇರೆ ದವಸ ಧಾನ್ಯಗಳನ್ನ ಕೊಡಿ ಅಂತ ಹೇಳಿ. ಇವತ್ತವ್ರಿಗೆ ಅದೊಂದು ಸ್ವಲ್ಪ ವೈರಲ್ ಆಗಿತ್ತು, ಅದೆಲ್ಲ ಆಯ್ತು ಆಯ್ತಾ. ಆಂಕರ್ ಅವರು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು, ನಾವೆಲ್ಲ ವಿಶ್ಲೇಷಣೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಪಾರ್ಕ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಿಂದ ನಾನು ಕೋಟ್ ಮಾಡಿರ್ತಕ್ಕಂಥ ನನ್ನ ನೆನಪಿದೆ, ಯಾವ ರೀತಿ ದವಸ ಧಾನ್ಯಗಳನ್ನ ನೀವು ತಿನ್ಬೇಕು ಅಂತ ಹೇಳಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಆಲ್ಮೋಸ್ಟ್ 29 ತಿಂಗಳಾದ್ಮೇಲೆ ರಿಯಲೈಸ್ ಆಯ್ತು, ನಾವು ಅಕ್ಕಿ ಬದಲು ಈ ಪೌಷ್ಟಿಕ ಆಹಾರಗಳನ್ನ ಕೊಡಬಹುದು ಅಂತ ಹೇಳಿ. ಇದನ್ನೇ ನೀವು ಮುಂಚೆ ಬಡ್ಜೆಟ್ಗಿಂತ ಅಂದ್ರೆ ನೀವು ಪ್ರಣಾಳಿಕೆನೆಲ್ಲ ನೀವು ಯೋಚನೆ ಮಾಡಿದಿದ್ರೆ, ಹೌದಪ್ಪ ಕೇಂದ್ರ ಕೊಡ್ತಾ ಇದೆ, ನಾವು ಈ ರೀತಿ ಮಾಡಬಹುದು ಅಂತ, ಅವಾಗ ಯಾಕೆ ನಿಮ್ಗೆ ಉಳಿಯಲ್ಲ? ಅಂದ್ರೆ ಅರ್ಥ ಏನಂದ್ರೆ ಪ್ರಾಕ್ಟಿಕಲ್ ಆಗಿರಿ. ಅದನ್ನೇ ತೇಜಸ್ವಿ ಆದವರೆಗೂ ಅಷ್ಟೇ ಜನ ಏನ್ ಮಾತಾಡ್ತಿದ್ರು ಅಂದ್ರೆ, ನೀವು 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬಹುದು, ಖಂಡಿತವೂ ಮಾಡಬಹುದು 5 ವರ್ಷದಲ್ಲಿ. ಆದ್ರೆ ನೀವೇನ್ ಮಾಡಿದ್ರಿ, 2 ಕೋಟಿ ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂದ್ರೆ ನೀವು ಹಾಸ್ಯಾಸ್ಪದವಾದ್ರಿ. ತತ್ಸುಮಾರು 3 ಕೋಟಿ. ಆಮೇಲೆ ಜೊತೆಗೆ ನೀವೇನ್ ಮಾಡ್ರಿ, 10,000 ರೂಪಾಯಿ ಈಗಾಗಲೇ ರವೀಂದ್ರ ಸರ್ ಹೇಳಿದ್ರು, ಕ್ಲಿಯರ್ ಕಟ್ ಎಕ್ಸ್ಪ್ಲೇನ್ ಮಾಡಿದ್ರು. ನೀವೇನ್ ಮಾಡ್ತೀರಾ, ನಾವು ಸ್ತ್ರೀ ಶಕ್ತಿಗಳಿಗೆ ನಾವು 10,000 ಕೊಡ್ತೀವಿ ಅಂತ ಹೇಳಿವಿ. ನೀವೇನ್ ಮಾಡಿ 25,000 ರೂಪಾಯಿ ನಾವು ಎಲ್ಲರಿಗೂ ಹಾಕ್ಬಿಡ್ತೀವಿ, 30,000 ರೂಪಾಯಿ ಹಾಕ್ಬಿಡ್ತೀವಿ. ಅರೆ ಎಲ್ಲಿಂದ ಬರುತ್ತೆ? ಈಗ ನನ್ನ ರಾಘವ್ ಶರ್ಮಾ, ಈಗ ಜನರಿಗೆ ಈ ತೇಜಸ್ವಿ ಯಾದವ್ ನೀಡಿರುವಂತಹ ಈ ಭರವಸೆಗಳೇನಿದೆ, ಇವು ಸುಳ್ಳು ಭರವಸೆ ಅನ್ನುವಂಥದ್ದು ಮನವರಿಕೆ ಆಗಿದೆಯಾ? ಎಜುಕೇಟೆಡ್ ಸೆಕ್ಟರ್ ಅಲ್ಲಿ 3 ಕೋಟಿ ಉದ್ಯೋಗ ಕೊಡ್ತಾರೆ ಅನ್ನೋದು, ಅದರ ಬಗ್ಗೆ ಯಾವುದೇ ಭರವಸೆ ಇಲ್ಲ. 3 ಕೋಟಿ ಉದ್ಯೋಗ ಬಿಹಾರದಂಥ ರಾಜ್ಯದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ. ಈವನ್ ಗ್ರಾಮೀಣ ಜನರು ಕೂಡ ಪೊಲಿಟಿಕಲ್ಲಿ ಬಹಳ ಸ್ಮಾರ್ಟ್ ಇದ್ದಾರೆ, ತುಂಬಾ ಆರ್ಟಿಕ್ಯುಲೇಟ್ ಮಾಡ್ತಾರೆ. ರಾಜ್ಯದ ಬೊಕ್ಕಸ ಏನಿದೆ ಅನ್ನೋದ್ರ ತಕ್ಕ ಮಟ್ಟಿನ ಅರಿವು ಪಟ್ಟಣ ಭಾಗದ ಜನರಿಗಿದೆ. ತೀರಾ ಗ್ರಾಮೀಣ ಇಲಾಖೆ ಅಂದ್ರೆ ಅವ್ರಿಗೆ ಅಷ್ಟು ಲೆಕ್ಕಾಚಾರ ಗೊತ್ತಾಗೋದಿಲ್ಲ. ಹಾಗಂತ ಅದು ಏನು ದೊಡ್ಡ ವೋಟ್ ಕ್ಯಾಚ್ ಮಾಡುವಂತ ಒಂದು ಪ್ರಾಸ್ಪೆಕ್ಟ್ ಆಗಿ ಅಲ್ಲಿನ ಜನರಿಗೆ ಕಾಣಿಲ್ಲ, ಮತ್ತೆ ನನಗೂ ಕೂಡ ಕಂಡಿಲ್ಲ. ಸೊ ಹಾಗಾಗಿ 3 ಕೋಟಿ ಆದ್ರೆ ರವೀಂದ್ರ ರಶ್ಮಿ ಸರ್ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು. 3 ಕೋಟಿ ಸರ್ಕಾರಿ ನೌಕರಿ ಮನೆಗೆ ಒಂದೊಂದು ಕುಟುಂಬ ಕಾಡ್ಲಿಕ್ಕೆ ಸಾಧ್ಯ ಇದೆ. ಆಯ್ತು, ನಿಮಗೆ ಅದು ಬೇಕಾದ್ರೆ ಟ್ಯಾಲೆಂಟ್ ಇದಿಲ್ಲ, ಎಲ್ಲ ಕಸ ಗುಡ್ಸ್ಕೊಂಡು ಕೂತ್ಕೊಳ್ಳೋದು, ಏನ್ ಹೇಳ್ಬೇಕು, ಅದಕ್ಕೆ ದುಡ್ಡೆಲ್ಲಿ ತರ್ತಾರೆ ಫಸ್ಟ್. ಆದ್ರೆ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಪ್ರಣಾಳಿಕೆಯಲ್ಲಿ 1 ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿರೋದು. ಸೃಷ್ಟಿ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದು ಅವರ ಸ್ಕಿಲ್ ಜಾಸ್ತಿ ಮಾಡ್ಲಿಕ್ಕೆ ಏನೋ ಕೌಶಲ ಯೋಜನೆಯನ್ನ ಜಾರಿ ಮಾಡಿ ಅದಕ್ಕೆ ಯುವಕರನ್ನು ಸೇರಿಸಿಕೊಂಡು ಅವರನ್ನ ಟ್ರೈನ್ ಅಪ್ ಮಾಡಿ ಆಮೇಲೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ. ಬಟ್ ಇದನ್ನ ಮೋದಿ ಕೂಡ ಹೇಳಿದ್ರು ಕೇಂದ್ರದ ಲೆವೆಲ್ ಅಲ್ಲಿ. ಇನ್ನೊಂದು ನಾನು ನಿಮಗೆ ವೀಕ್ಷಕರಿಗೆ ಮಾಹಿತಿ ಹೇಳಿದ್ದು, 125 ಯೂನಿಟ್ ಅಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ 200 ಯೂನಿಟ್ ಫ್ರೀ ಕೊಡ್ತಾ ಇದ್ರು. ನಿಮ್ಮ ಯೂನಿಟ್ 201 ಆದ್ರೆ 201ಕ್ಕೂ ಬಿಲ್ ಆಗ್ತಿದ್ರು ಅವರು. ಬಿಹಾರದಲ್ಲಿ 125 ಯೂನಿಟ್ ಆಗಿ 126 ಯೂನಿಟ್ ಆದ್ರೆ ನಿಮ್ಮ ಯೂನಿಟ್ ಒಂದೇ ಆಗೋದು. 125 ತನಕ ಫ್ರೀ ಅಂದ್ರೆ ಫ್ರೀನೇ, ಅದು ಡಿಫರೆನ್ಸ್ ಅಂತ. ಆಮೇಲೆ ಇನ್ನೊಂದು, 400 ರೂಪಾಯಿ ಇದ್ದಂತ ವಿಧವಾ ಪೆನ್ಷನ್ ಅನ್ನು 1,100 ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ತೇಜಸ್ವಿ ಯಾದವ್ ವಿಧವಾ ಪೆನ್ಷನ್ ಅನ್ನು ನಾನು 2,500 ಮಾಡ್ತೀನಿ ಅಂತ ಹೇಳಿದ ಕಾರಣಕ್ಕಾಗಿ
ಇಲ್ಲ ಇದು ನಮಗೆ ಬ್ಯಾಕ್ ಫೈರ್ ಆಗುತ್ತೆ, ನಾವು ಆಗಲೇ ಎಚ್ಚೆತ್ಕೊಂಡಂತ NDA ಗೌರ್ಮೆಂಟ್ ಅದನ್ನ 400 ರೂಪಾಯಿದದ್ದು 1100ಕ್ಕೆ ಮಾಡಿತ್ತು. ಸೊ 1100 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೂಡ ಇತ್ತೀಚೆಗೆ Even ನಮ್ಮ ರಾಜ್ಯದಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ವಿಧವೆಯರು ಏನಿದ್ದಾರೆ ಅಥವಾ ಮಹಿಳೆಯರು ಏನಿದ್ದಾರೆ ಖುಷಿಯಾಗಿದ್ದಾರೆ. 2500 ವರ್ಕೌಟ್ ಆಗುತ್ತಿಲ್ಲ ಅಂತ ಅದನ್ನ ನಾವು ನೋಡ್ಬೇಕು. ಮಹಿಳಾ ವೋಟರ್ಸ್ 7% ಜಾಸ್ತಿ ಆಗಿದ್ದಾರೆ. ಅದು ಲಾರ್ಜ್ಲಿ ನಿತೀಶ್ ಕುಮಾರ್ ಜೊತೆಗೆ ಇದ್ದಾರೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಪ್ರಭಾವಿ ಸಚಿವೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸ್ವಾತಂತ್ರ್ಯ ಬಂದಾಗಿಂದ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಾರ್ಷಿಕ ಬಜೆಟ್ 36,000 ಕೋಟಿ. ಅದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವರ ಪುರುಷ ಸಹೋದ್ಯೋಗಗಳೆಲ್ಲ ಒಂಥರ ಅಸೂಯೆ ಪಟ್ಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಭಾಗ್ಯಲಕ್ಷ್ಮಿಗೆ ಈ ಗೃಹಲಕ್ಷ್ಮಿ ಯೋಜನೆಗೆ 36,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಡೌಟ್ ಇದೆ, ಅದ್ರ ಹೊರತಾಗಿ ಡೌಟ್ ಇದೆ. ಇಲ್ಲ ಸರ್, ಇದ್ರ ಬಗ್ಗೆ ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಜಾಯ್ನ್ ಆಗ್ತಾರೆ. ಆಮೇಲೆ ನಿಮಗೆ ಅವಕಾಶ ಕೊಡ್ತೀವಿ. ರವೀಂದ್ರ ಸರ್ ಈಗಲೇ ಡೌಟ್ ಕೇಳ್ಬಿಡ್ತೀರಿ. ಯಾಕೆಂದ್ರೆ ಸರ್ 36,000 ಕೋಟಿ ಕೊಡ್ತಾ ಇದ್ದಾರೆ. 36,000 ಕೋಟಿಲಿ ಅದು ಗ್ಯಾರಂಟಿ ಸ್ಕೀಮ್ಗೆ ಹೋಗ್ತಾ ಇದೆ. ಮಿಕ್ಕಿದೇನಾದ್ರೂ ಉಳ್ಕೊಂತಿದ್ಯಾ ಪಾಪ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಅಭಿವೃದ್ಧಿ ಮಾಡಕ್ಕೆ, ಅವರ ಪೌಷ್ಟಿಕಾಂಶದ ಜಾಸ್ತಿ ಮಾಡಕ್ಕೆ, ಗರ್ಭಿಣಿ ಸ್ತ್ರೀಯರ ಸಾವಿನ ಕಡಿಮೆ ಮಾಡಕ್ಕೆ, ಇನ್ಫೆಂಟ್ ಡೆತ್ಸ್ ನ ಕಡಿಮೆ ಮಾಡಕ್ಕೆ ಅವ್ರು ಉಳ್ಕೊಂತಿದ್ಯಾ? ಆದ್ರೆ ಆದ್ರೆ 1,23,00,000 ಕುಟುಂಬಗಳಲ್ಲಿರೋ ಹೆಣ್ಮಕ್ಳು ಯಜಮಾನಿಯರಿಗೆ ಕೊಡ್ತಾ ಇದಾರಲ್ಲ. ಸೊ ಒಂದೊಂದು ಕುಟುಂಬದಲ್ಲಿ 4 ಓಟು ಅಂತಂದ್ರೆ ಸುಮಾರು 4.25 ಕೋಟಿ ವೋಟರ್ಗಳನ್ನ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು. ಅಂದ್ರೆ ಅದರಿಂದ ಅದನ್ನೊಂದನ್ನೇ ನಂಬ್ಕೊಂಡು ಅವ್ರು ಮತ ಈ ವಶೀಕರಣ ತಂತ್ರ ಇದೆ ಅಲ್ಲ, ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದೇ ಇಲ್ಲ. ಆಳು ಪಕ್ಷಕ್ಕೆ ಯಾವಾಗ್ಲೂ ಅಡ್ವಾಂಟೇಜ್ ಇರುತ್ತೆ. ವಿರೋಧ ಪಕ್ಷದವ್ರು ಏನ್ ಮಾಡ್ಬೇಕು? ಆದ್ರೆ ಇದು ಇಟ್ ಇಸ್ ನಾಟ್ ಅ ಸಸ್ಟೈನಬಲ್ ಎಕನಾಮಿಕ್ಸ್. ಅದು ಮೋದಿ ಅವ್ರಿಗೆ ಗೊತ್ತಿದೆ ಸರ್. ಬಟ್ ಬಿಹಾರದ ಮಹಿಳಾ ವೋಟರ್ಸ್ ದೃಷ್ಟಿಯಲ್ಲಿ ಹೇಳೋದಾದ್ರೆ ಬರೀ ರಾಷನ್ಗಲ್ಲ, ಅವ್ರ ಪ್ರಶಾಸನ ನೋಡು ಕೂಡ ವೋಟ್ ಮಾಡ್ತಾರೆ ಅನ್ನೋದಿದೆ. ಸೊ ಕೇವಲ ಸ್ಕೀಮ್ಗಳು ಮಾತ್ರ ಅಲ್ಲ, ಇದಕ್ಕಿಂತ ಮುಂಚೆ 5 ವರ್ಷದಿಂದನೇ ಅವರು ಪಾನ ನಿಷೇಧವನ್ನು ಬಹಳ ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ಬಿಟ್ರು. ಅದು ದೊಡ್ಡ ಬದಲಾವಣೆ ತಂದ್ಬಿಡ್ತು. ಮಹಿಳಾ ಮತದಾರರು ನಿತೀಶ್ ಕುಮಾರ್ ಬಗ್ಗೆ ಗೌರವ ಮತ್ತು ವಿಶ್ವಾಸ ಬೆಳೆಸ್ಕೊಂಡ್ರು. ಅದರಿಂದ ನಷ್ಟ ಆಯ್ತು, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತದೆ, ಅಬ್ಕಾರಿ ವರಮಾನ ನಿಂತೋಯ್ತು. ಆದ್ರೆ ಅದರ ಧನಾತ್ಮಕವಾದ ಪರಿಣಾಮಗಳಿದ್ವು. ಗ್ರಾಮೀಣ ಕೌಟುಂಬಿಕ ಬದುಕಲ್ಲಿ ಸ್ವಲ್ಪ ನೆಮ್ಮದಿ ಬರ್ಲಿಕ್ಕೆ ಶುರು ಆಯ್ತು. ಇಲ್ಲಾಂದ್ರೆ ಅದರಿಂದ ನಿತೀಶ್ ಕುಮಾರ್ ಹೇಳಿದ್ದನ್ನು ಮಾಡಿ ತೋರಿಸ್ತಾ. 20 ವರ್ಷಗಳ ಆಡಳಿತ ಅನುಭವ ಇರೋ ವ್ಯಕ್ತಿ. ಸುಶಾಸನ್ ಬಾಬು ಅಂತ ಇನ್ನೊಂದು ಹೆಸರು, ಬರೀ ಪಲ್ಟೂರಾಮ್ ಅಲ್ಲ, ಅವ್ರಿಗೆ ಸುಶಾಸನ್ ಬಾಬು ಅಂತಲೂ ಕರೀತಾರೆ. ಇಸ್ ನೋನ್ ಫಾರ್ ಗುಡ್ ಗವರ್ನೆನ್ಸ್, ಸಿಂಬಲ್ ಆಫ್ ಗುಡ್ ಗವರ್ನೆನ್ಸ್. ನಮ್ಮ ಕರ್ನಾಟಕದಲ್ಲಿ ಸಮಾಜವಾದಿ ನಾಯಕರುಗಳೆಲ್ಲ ಅಧಿಕಾರ ಸಿಕ್ಕ ತಕ್ಷಣ ಮಜಾವಾದಿಗಳಾಗ್ಬಿಟ್ರು ಅನ್ನೋ ಆರೋಪ ಇದೆ. ಆದ್ರೆ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದಕ್ಕೆ ನಿತೀಶ್ ಕುಮಾರ್ ಮಾದರಿ. ಅವರ ಜೀವನ ಶೈಲಿಗೆ ಏನೂ ವ್ಯತ್ಯಾಸ ಆಗಿಲ್ಲ. ಅವ್ರು ಇದ್ದೊಬ್ಬ ಮಗ ಮುಂಬೈನಲ್ಲಿ ಎಲ್ಲೋ ಒಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದಾನೆ. ಅವ್ರ ಪತ್ನಿ ಶಾಲಾ ಶಿಕ್ಷಕ ಆಗಿದ್ರು, 2007ರಲ್ಲಿ ತೀರ್ಕೊಂಡ್ಬಿಟ್ರು. ಹಾಗಾಗಿ ವ್ಯಕ್ತಿಗತವಾದ ಯಾವುದೇ ಸ್ವಾರ್ಥ ಅಂತ ಅವ್ರಿಗೆ ಬೆರಳು ತೋರಿಸುವ ಹಾಗಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಈಗ ತೇಜಸ್ವಿ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತೇಜ್ ಪ್ರತಾಪ್ ಯಾದವ್ ಇವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಬ್ಬರು ಸಹೋದರರು ಈಗ ಅವರವರ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ತೇಜ್ ಪ್ರತಾಪ್ ಯಾದವ್ ಲೀಡಲ್ಲಿದ್ದಾರೆ, ತೇಜಸ್ವಿ ಯಾದವ್ ಅವರು ಕೂಡ ಲೀಡಲ್ಲಿದ್ದಾರೆ. ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ತೇಜಸ್ವಿ ಯಾದವ್ ರಾಘೋಪುರ್ ಕ್ಷೇತ್ರದಲ್ಲಿ. ಈ ಕಡೆ ತೇಜ್ ಪ್ರತಾಪ್ ಯಾದವ್ ಕೂಡ ಆರಂಭದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ರು ಕೂಡ ಈಗ ಮತ್ತೆ ಲೀಡಲ್ಲಿ ಬರ್ತಾ ಇದ್ದಾರೆ. ಈಗ ಅಂಚೆ ಮತಗಳ ಎಣಿಕೆ ಆಗ್ತಾ ಇರೋದು. ಅಂಚೆ ಮತಗಳ ಎಣಿಕೆಯಲ್ಲಿ NDA 75 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಮಹಾಗಠಬಂಧನ್ 50 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ.